25 ವರ್ಷದ ಆನಿವರ್ಸರಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇದಾಗಿರ್ಬೇಕು ಅಲ್ಲಮ್ಮ, ಅಪ್ಪ ಕೈ ಇಕ್ಕಿರೋದು ಕಾಣಿಸೋದಿಲ್ಲ ಇಲ್ಲಿ, ಬರೀ ಆಫ್ ಬರೋದು, ಕೈಯೇ ಬರಲ್ಲ. ಎಲ್ರಿಗೂ ಸ್ವಾಗತ ಸುಸ್ವಾಗತ. 25ನೇ ವರ್ಷದ ಏನೋ ಆನಿವರ್ಸರಿ ಬರ್ತೈತೆ. ಈಗ್ಲೂ ನಮ್ಮ ಅಮ್ಮ ಜಗಳ ಮಾಡ್ತಾರೆ. ಇವತ್ತು ಜಗಳ ಮಾಡ್ತೀಯಲ್ಲಮ್ಮ, ಈಗ್ಲೂ ಜಗಳ ಮಾಡ್ತೀಯಲ್ಲ ಅಪ್ಪನ ಜೊತೆ. ಈ ಫಸ್ಟ್ ಹೇಳಿ ಏನ್ ಹೇಳ್ತಿದ್ರಿ? ಅಲ್ಲ, ಏನು ಹೇಳಕ್ ಬಂದ್ರೆ ಹೇಳಿ. ಅದಿಲ್ಲ ಅಂದ್ರೆ ಪ್ರೀತಿ ಎಲ್ಲಿರುತ್ತೆ? ಜಗಳ ಇದ್ದಿದ್ರೇನೆ ಪ್ರೀತಿ ಇದೆ ಅಂತ. ಸೂಪರ್ ಅಂತೆ, ಸೂಪರ್ ಸೂಪರ್, ಕರೆಕ್ಟ್, ಅದು ಕರೆಕ್ಟ್. ಡನ್ ಗೈಸ್. ಸೊ ಇವಾಗ ಚಿಕ್ಕದಾಗಿ ಒಂದೇ ಒಂದು ಕ್ಲಿಪ್ ಹಾಕ್ತೀನಿ, ಅಂದ್ರೆ ಒಂದು BGM, ಒಂದು ಸಾಂಗ್ ಕ್ಲಿಪ್ ಹಾಕ್ತೀನಿ. ನೋಡ್ಕೊ ಬನ್ನಿ ಯಾವ ತರ ಡೆಕೋರೇಷನ್ ಆಗಿದೆ, ಹೆಂಗಾಗಿದೆ, ಯಾವ ತರ ಏನ್ ಪ್ರಿಪರೇಷನ್ ಮಾಡ್ತಾರೆ ಅಂತ ಒಂಚೂರು ನೋಡ್ಕೊ ಬನ್ನಿ. ನೆಕ್ಸ್ಟ್ ಬಂದಿದ್ದಷ್ಟೇ ಕಂಟಿನ್ಯೂ ಮಾಡೋಣ ಬ್ಲಾಗ್ನ. ಲೆಟ್ಸ್ ಗೋ. ಗೈಸ್, ಇವತ್ತು ಡೇಟ್ ಬಂದ್ಬಿಟ್ಟು 25ನೇ ವರ್ಷದ ಆನಿವರ್ಸರಿ ಬಂದು 10ನೇ ತಾರೀಕು ಫೆಬ್ರವರಿ 10, 2025. ಇವಾಗ 25 ವರ್ಷ ಅಂದ್ರೆ ಎಷ್ಟು ಮಮ್ಮ ಬ್ಯಾಕು? 19? ಓ 2000. ಓಹ್ ಕರೆಕ್ಟ್ ಅಲ್ಲ, ನಾನೊಬ್ಬ ದಡ್ಡ, ಹಿಂಗೆ ಹೇಳ್ತೀನಿ. 2000ದಲ್ಲಿ ಮದುವೆ ಆಗಿರೋದು, ಇವಾಗ 2025, 25ನೇ ವರ್ಷದ ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ಅಲ್ಲ, ಸಿಂಪಲ್ ಸೆಲೆಬ್ರೇಷನ್ ಯಾಕೆ ಅಂತ ಹೋಗ್ತಾ ನಿಮ್ಗೆ ಹೇಳ್ತೀನಿ. ಯಾವ್ದು ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಡಿ. ಏನಾದ್ರು ಕಲ್ಯಾಣ ಮಂಟಪಕ್ಕೆ ಆರ್ಡರ್ಸ್ ಏನು ಬೇಕಂದ್ರೆ ಇಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮೈನ್ ಹೆಡ್ ಬಂದ್ಬಿಟ್ಟು ಮಂಜು ಅಂಕಲ್, ಆಮೇಲೆ ಇವರೆಲ್ಲ ಆದರ್ಶ ದಂಪತಿಗಳು. ನೋಡಿ, ಏನಾದ್ರು ಕಾಂಟ್ಯಾಕ್ಟ್ ಬೇಕು ಅಂದ್ರೆ ಇವ್ರನ್ನ ಕೇಳಿ ಎಲ್ಲ ಮಾಡ್ಕೊಡ್ತಾರೆ. ಸೊ ಈ ಕಲ್ಯಾಣ ಮಂಟಪದ ಹೆಸರು ಬಂದ್ಬಿಟ್ಟು SM ಕಲ್ಯಾಣ ಮಂಟಪ. SM ಸಮೇತ ಬಂದು ಎಲ್ಲ ಡೆಕೋರೇಷನ್ ಮಾಡಿ ಚೆನ್ನಾಗಿ ಅಷ್ಟೇ, ಎಲ್ಲ ಜವಾಬ್ದಾರಿ ಇವ್ರು ಮಾಡ್ತಾರೆ. ಏನಂತೀರ? ಜಾಲಿ ಎಲ್ಲ ಜಾಲಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದೆಗಡೆ ಹ್ಯಾಪಿ ಆನಿವರ್ಸರಿ ಇದೆ. ಇವತ್ತು 9ನೇ ತಾರೀಕು ಶೂಟ್ ಮಾಡ್ತಾ ಇರೋದು ಆನಿವರ್ಸರಿನ. 9ನೇ ತಾರೀಕು ನಾವು ಎಲ್ಲ ಫ್ಯಾಮಿಲಿ ಸೇರಿ ಮಾಡ್ತಿರೋದು. ನಾಳೆ ಇನ್ನೊಂದು ಬ್ಯಾಚ್ ಇರುತ್ತೆ, ಬಟ್ ಎಲ್ಲ ಒಂದು ನಮ್ಮ ಬ್ಯಾಚೇ, ಬಟ್ ಸ್ಟೆಪ್ ಬೈ ಸ್ಟೆಪ್ ಬ್ಯಾಚ್ ಕೊಡಿವೆಲ್ಲ ಅಷ್ಟೇ. ಆ್ಯಂಡ್ 25ನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಟ್ ಇವಾಗ ಮಾಡ್ತಾ ಇದೀವಿ. ಸೊ ಮಾಡ್ತಿರೋ ಸಿಂಪಲ್ ಆಗಿ ಅಷ್ಟೇ. ನಮ್ಮ ಅಮ್ಮ ಹೇಳಿದ್ದೆ, ನಾನು ಏನೋ ಮಾಡ್ತೀನಮ್ಮ ಗ್ರ್ಯಾಂಡಾಗಿ ಅಂತ, ಆದರೆ ನಮ್ಮಮ್ಮ ಬೇಡ ಅಂತ ಹೇಳ್ಬಿಟ್ರು. ಆದರೆ ಈಗಿಲ್ಲ ಅಂದ್ರೂ ಇರುತ್ತೆ, ಖಂಡಿತ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ. ಏನಕ್ಕೆ ಅಂದರೆ, ಸೊ ಹೋಗ್ತಾ ಫಿನಾನ್ಷಿಯಲ್ ಜಾಸ್ತಿ ಆಗಬೇಕು ಗೈಸ್. ದುಡ್ಡು ಮಾಡಿದ್ರೇ ಏನು ಬೇಕೋ ಎಲ್ಲ ತಗೊಳಕ್ಕಾಗೋದು, ದೆನ್ ಮಾಡೋಕ್ಕಾಗೋದು. ಯೋಚನೆ ಮಾಡೋಂಗಿರಲ್ಲ. ಏನಾರೋ ಒಂದು ಹಿಂಗೆ ಕೈ ಇಟ್ಟಿದ ತಕ್ಷಣ ತಗೊಳ್ಳೋ ಥರ ದುಡ್ಡು ಮಾಡಬೇಕು, ಇರಬೇಕಲ್ವಾ. ಫಿನಾನ್ಷಿಯಲ್ ಸ್ಟ್ರಾಂಗ್ ಇತ್ತು ಅಂದರೆ ಅವಾಗ ಇವೆಲ್ಲ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಆಚೆ ಹೋಗಿ ಹೇಳಿದ್ದೆ, ಚೆನ್ನಾಗಿ ದುಡ್ಡು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಿ ಒಳ್ಳೆ ಸೆಲೆಬ್ರೇಟ್ ಮಾಡಬೇಕು. ಇದು ಈ ವರ್ಷ ಆಗಿಲ್ಲ ಅಂದರೆ ನೆಕ್ಸ್ಟ್ ವರ್ಷ 100% ಗ್ಯಾರಂಟಿ ಮಾಡ್ತೀನಿ. ಇಲ್ಲಾಂದರೆ ನನಗೆ ಗೊತ್ತಿಲ್ಲ ಯಾವ ಟೈಮಲ್ಲಿ ನಾನು ಮಾಡ್ತೀನಿ ಗೊತ್ತಿಲ್ಲ. ಈ ವರ್ಷದಲ್ಲಿ ಇದು ಹೆಂಗಿದ್ರು ಫೆಬ್ರವರಿ 10ಇಂದ ನೆಕ್ಸ್ಟ್ ಫೆಬ್ರವರಿ 10ವರೆಗೂ 1 ವರ್ಷ ಇದೆ. ಯಾವುದು 25 ಆನಿವರ್ಸರಿ. ಯಾಕೆ ಇವತ್ತೇ ಮಾಡಬೇಕು? ಇವತ್ತು ಅವ್ರು ಮದುವೆ ಆಗಿದ್ದೀನ ಅಂದರೆ ನಾಳೆ ಆಗಿದ್ದು ಫೆಬ್ರವರಿ 10ಗೆ ಮದುವೆ ಆಗಿದ್ದೀನ. ಓಕೆ, ಈ ವರ್ಷ ಪೂರ್ತಿನೂ 25 ಇಯರ್ ಅಂತಲೇ ಇರುತ್ತೆ. ಐ ಟ್ರೈ ಮೈ ಬೆಸ್ಟ್ ಇಯರ್ ಪೂರ್ತಿ ಏನಾದ್ರು ಒಂದು ಸರ್ಪ್ರೈಸ್ ನನ್ನ ಕಡೆಯಿಂದ ಇಂಪ್ರೆಸ್ ಖುಷಿ ಆಗೋ ಥರ ಲೆಟ್ ಮಿ ಡೂ. ಸೊ ಈಗ ಕೆಲವರಿಗೆ ಅನ್ಕೋಬೋದು, ಏನು ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಎಷ್ಟೋ ಲಕ್ಷ ದುಡಿತಾ ಇದ್ದೀರಾ, ಏನು ಮಾಡೋಕ್ಕೇನು ಅಂತ. ಬಟ್ ಆನೆಸ್ಟ್ಲಿ ಲಕ್ಷ ದುಡಿತಿರಲಿಲ್ಲ. ಇಫ್ ಅಕಸ್ಮಾತ್ ನಾನೇನು ಲಕ್ಷ ದುಡಿತಿದ್ರೆ ಆನೆಸ್ಟ್ಲಿ ಇದನ್ನೆಲ್ಲ ನಾನು ಮಾಡಿಸ್ತಾನೆ ಇರಲಿಲ್ಲ. ಅರ್ಥ ಆಯಿತು ಅನ್ಕೋತೀನಿ. ಸೊ ನಮ್ಮದು ಒಂದು ಸ್ಟೇಬಲ್ ಆಗಿ ಅರ್ನ್ ಮಾಡುವಂಥದ್ದು ಸ್ಟೇಬಲ್ ಆಗಿ ಮಾಡ್ಬೋದಷ್ಟೇ. ಲಕ್ಷ ಇನ್ನೂ ದುಡಿತಿಲ್ಲ. ಲಕ್ಷ ದುಡಿತೀವಿ ಅಂದರೆ ಆನೆಸ್ಟ್ಲಿ ಇದೆಲ್ಲ ಇರಲ್ಲ, ಒಂಚೂರು ಗ್ರ್ಯಾಂಡಾಗಿ ಇರುತ್ತೆ. ನಂದು ಯಾವಾಗಲೂ ಇದ್ರು ಹೈ ಥಾಟ್ಸು. ಅಂದರೆ ಹೆಂಗಂದರೆ ನನ್ನ ಮೈಂಡು ಯಾವಾಗಲೂ ಹೊಸ್ದಾಗಿರಬೇಕು ಆ್ಯಂಡ್ ಸರ್ಪ್ರೈಸ್ ಇರಬೇಕು, ನೋಡಿದ ತಕ್ಷಣ ಖುಷಿ ಆಗಬೇಕು, ಲೈಫ್ ಟೈಮ್ ನೆನ್ಪಿಟ್ಕೋಬೇಕು. ಈ ಥರದೇ ನಾನು ತುಂಬ ಪ್ಲ್ಯಾನ್ ಮಾಡೋದು ಯಾವಾಗಲೂ ಕೂಡ. ಅದನ್ನ ನಂದು ಪ್ಲ್ಯಾನ್ ಎಲ್ಲ ಹೆಂಗಿರುತ್ತೆ ಅಂದರೆ ಎಕ್ಸ್ಪೆನ್ಸಿವ್ ಅಮೌಂಟ್ ಆಗುತ್ತೆ, ಅಂದರೆ ಜಾಸ್ತಿ ಅಮೌಂಟ್ ಆಗುತ್ತೆ. ಆ ಥರ ಒಂದು ಪ್ಲ್ಯಾನ್ಗಳೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕಂಟ್ರೋಲ್ ಇಟ್ಕೋತೀನಿ. ಆ್ಯಂಡ್ ಖರ್ಚು ಕೂಡ ಜಾಸ್ತಿ ಮಾಡ್ತೀನಿ, ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕಂಟ್ರೋಲು. ಈಗ ಸದ್ಯಕ್ಕೆ ನಮ್ಮ ಚಿಕ್ಕದಾಗಿ ಪುಟ್ಟದಾಗಿ ಒಂದು ನಮ್ಮ ಕುಟುಂಬ ಏನು ಸೆಲೆಬ್ರೇಟ್ ಮಾಡುತ್ತೆ, ನಮ್ಮ ಫ್ಯಾಮಿಲಿ, ನಮ್ಮ ಬಿಲ್ಡಿಂಗಲ್ಲಿ ಇರೋ ಫ್ಯಾಮಿಲಿ ಎಲ್ಲ ಏನು ಸೆಲೆಬ್ರೇಟ್ ಮಾಡ್ತಿದೀವೋ ಅದನ್ನು ನಾನು ತೋರಿಸಬಲ್ಲೆ. ಇನ್ನೊಂದು ಖುಷಿ ಮೂಮೆಂಟ್ ಏನಂದರೆ, ನಮ್ಮಮ್ಮ
ಅಲ್ಲಿ ನಾವು ಡೆಕೋರೇಷನ್ ಮಾಡ್ತಿದ್ವಿ. ಡೆಕೋರೇಷನ್ಗೆ ಇವತ್ತು ಆನಿವರ್ಸರಿ ನಾವು ಅಮ್ಮಂದೇ ಇರೋದು, ಅವ್ರ ಕೈಲೇನೆ ಕೆಲಸ ಮಾಡಿಸ್ತಾ ಇದೀನಿ. ಅಲ್ಲಿ ಬಂದು ಹೂವು ಫಿಕ್ಸ್ ಮಾಡ್ತಾರೆ, ದೆನ್ ಎಲ್ಲ ಅವ್ರದೇ. ಅಂಡ್ ಇನ್ನೊಂದೇನಂದ್ರೆ, ನಾನು ಅಪ್ಪ ಅಮ್ಮ ಎಲ್ಲ ಶಾಪಿಂಗ್ ಮಾಡಿದ್ವಿ. ಒಂದು ಶಾಪಿಂಗ್ ಬ್ಲಾಗ್ ಇದೆ, ಅದಿನ್ನೂ ನಾನು ಪೋಸ್ಟ್ ಮಾಡಿಲ್ಲ. ಏನಕ್ಕೆ ಪೋಸ್ಟ್ ಮಾಡ್ತಿಲ್ಲ ಅಂದ್ರೆ, ಅದ್ರದಲ್ಲಿ ಆ ಬ್ಲಾಗ್ ಅಲ್ಲಿ ಒಂದು ಪ್ರಮೋಷನ್ ರಿಲೇಟೆಡ್ ಐತೆ. ಅವ್ರು ಅಪ್ರೂವ್ ಆದ್ಮೇಲೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗೋದು. ಗೊತ್ತಿಲ್ಲ ಅದು ಫಸ್ಟ್ ಅಪ್ಲೋಡ್ ಆಗುತ್ತೋ ಇಲ್ಲ ಅಂದ್ರೆ ಇದು ಫಸ್ಟ್ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಒಟ್ನಲ್ಲಿ ಅದು ಫಸ್ಟ್ ಬರಬೇಕು. ಶಾಪಿಂಗ್ ಬ್ಲಾಗ್ ಬಂದ್ಬಿಟ್ಟು ಫಸ್ಟ್ ಬರಬೇಕು, ಈ ಬ್ಲಾಗ್ ಬಂದ್ಬಿಟ್ಟು ಸೆಕೆಂಡ್ ಬರಬೇಕು. ಬಟ್ ಇದೇ ಫಸ್ಟ್ ಬಂತು ಅಂದ್ರೆ ಅದು ಇನ್ನೊಂದ್ಸಲ ನೋಡ್ಕೊಂಬಿಡಿ. ಈ ಕಡೆ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್, ಮಾಮ್ ಬೆಳ್ಳುಳ್ಳಿ ಕಬಾಬ್. ಅಮ್ಮ ಇಲ್ಲಿ ನೋಡು, ಅಪರೂಪಕ್ಕೆ ನನ್ಕಿಂತ ಬೆಳ್ಳು ಕಾಣಿಸ್ತೀಯ ಕಣಮ್ಮ. ಅಮ್ಮ ಇಲ್ಲಿ ನೋಡಿ, ಹೇಳ ನಂಗೆ ಗೊತ್ತಿಲ್ಲ. ಆಗಲ್ಲ, ನಂಗೆ ಗೊತ್ತಿಲ್ಲ. ಇಲ್ಲಿ ನೋಡು, ನನ್ಕಿಂತ ಬೆಳ್ಳು ಕಾಣ್ತಿದ್ಯಾ ಅದು ಅಪರೂಪ. ಬಾಗ್ಲು ತೆಗಿಯೋ ಡೋರಾಣಿ. ಆಗ ಹೆಸರಿಡೋದ ಹೇಳಿ. ಚೋಟ ಮರಿನ ಸಾಕು, ಡೋರಾಣಿ ಎಲ್ಲ ಬೇಡ. ಏನೇ ಹೇಳಿ, ಒಂದು ಆನಿವರ್ಸರಿ ವರ್ಕ್ಗೆ ಅಂಕಲ್ಗೆ ಹೈ ಲೆವೆಲ್ ಮೆಚ್ಚಬೇಕು. ಅಂಕಲ್ಗೆ ಹೈ ಲೆವೆಲ್ ಮೆಚ್ಚಬೇಕು, ಯಾಕಂದ್ರೆ ಅವರೇ ಎಲ್ಲ ಫುಲ್ಲು ಇದು ಮಾಡ್ತಿರೋದು, ಏನಾದ್ರು ಹೆಲ್ಪ್ ಮಾಡ್ತಿರೋದು. ಆಮೇಲೆ ಏನೇನೋ ಟ್ರೈ ಮಾಡ್ತಾರೆ. ಓಕೆ, ಇದು 25 ಮಾಡ್ತಾರೆ. ನಾನು ಸಿಂಪಲ್ ಆಗಿ ವ್ಲಾಗ್ ಮಾಡ್ತಾ ಇದ್ದೀನಿ, ನಮ್ದು ಕೆಲಸ ಜಾಸ್ತಿ ಅಲ್ವಾ, ಅದಕ್ಕೆ. ನೋಡಿ, ಅವರು ಏನದು ಅಲ್ಲಿರೋ ಒಳಗಡೆ ಡೆಕೋರೇಷನ್ ಏನಿದೆಯೋ ಅದನ್ನು ಅವರೇ ಮಾಡಿದ್ದು. ದೆನ್ ಚೇರ್ ಡೆಕೋರೇಷನ್ ಅವರೇ. ಆಮೇಲೆ ಒಳಗಡೆ ಇರೋ ಹೂವು ಡೆಕೋರೇಷನ್ ಇಲ್ಲೇನು ತೋರಿಸಿದ್ನೋ ಅದು ಅವರೇ. ಇದು ಇವರೇ ಮಾಡ್ತಾರೆ. ಅಂಕಲ್ಗೊಂದು ಅಪ್ರಿಸಿಯೇಷನ್, ಹೈ ಲೆವೆಲ್ ಅಪ್ರಿಸಿಯೇಷನ್. ಮಂಜು ಇಂದ ಚಾಟ್, ಮಂಜು ಅಂಕಲ್ ಇಂದ ಚಾಟ್. ಅಂಕಲ್ ಎಲ್ಲ ವರ್ಕ್ ಮಾಡಿದ್ರು, 25 ಮಾಡಿದ್ರು, TH ಮಾತ್ರ ಮಾಡಿಲ್ಲ. 25 ಮಾಡಿರ್ಲಿಲ್ಲ. ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಇವಾಗ ನಾನೇ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಅದು TH ಮಾಡ್ತಾ ಇದ್ದೀನಿ. TH ಮಾಡಿ ನೋಡಿ ಈಗ ಹೆಂಗ್ ಮಾಡ್ತೀನಿ. ಈಗ ಮಾಡಕ್ಕಾಗಲ್ಲ, ಇಲ್ಲಿ ನೋಡ್ಕೊಂಡು ಮಾಡ್ಬೇಕು ನನಗೆ. ಗೈಸ್, ನಾನು ET ಮಾಡ್ಬಿಟ್ಟಿದ್ದೀನಿ. ಹೇಳ್ಬೇಕು ತಾನೇ ಇವರು, ಹೇಳ್ಬೇಕು ತಾನೆ. ನಾನು ಮರ್ತೋಗ್ಬಿಟ್ಟು ET ಮಾಡಿದ್ದೀನಿ. ಮಾಡ್ಬೇಕಾಗಿರೋದು ET ಅಲ್ಲ ಅಂಕಲ್, ಕನ್ನಡ ಮೀಡಿಯಂ. ಎಲ್ಲಿ ಅದು ET ಮಾಡಬೇಕು. TH ರೆಡಿ. TH ಈಗ ಪೇಂಟ್ ಹೊಡಿತಾರೆ. ಮೇಲೆ ಹೊಗಳ್ತೀನಿ ನಾನು, ಅಂಕಲ್ ಮೇಲೆ ಹೊಗಳ್ತೀನಿ ನಾನು. ಅಂಕಲ್ ಇವಾಗ 25th ಅಂಟಿಸಿದ್ರು. ಹ್ಯಾಪಿ 25th ಆನಿವರ್ಸರಿ. ಎಷ್ಟು ಆಪ್ಷನ್ ಏನು ಅದಕ್ಕೆ, ಹ್ಯಾಪಿ 25th ಆನಿವರ್ಸರಿ ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂಕಲ್. 25 ವರ್ಷ ಆಗಿದೆ ಅಂತ ಅನಿಸ್ತಾ ಇದೆಯಾ? ಅನ್ಸಲ್ಲ, ಯಾಕಂದ್ರೆ ಇದು ನಾರ್ಮಲ್ ಪಾರ್ಟಿ. ಇದು ಗೈಸ್ ಕಬಾಬ್ ಇದೆ. ಅಂಕಲ್ ಒಂದ್ 2 ಎಕ್ಸ್ಟ್ರಾ ಪೀಸು. ಅಂಕಲ್ 2 ಎಕ್ಸ್ಟ್ರಾ ಪೀಸು. ಅಂಕಲ್ ಏನ್ ಹೇಳಿದ್ರು ಅಂದ್ರೆ, ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದು 2 ಎಕ್ಸ್ಟ್ರಾ ಪೀಸ್ ಕಬಾಬ್ಗೋಸ್ಕರ ಅಂತೆ. ಅಂಕಲ್ ಜಾಲಿ ಅವರೇ ಹೇಳಿದಪ್ಪ, ಅವ್ರು ಹೇಳಿದ್ಕೆ ನಾನು ಹೇಳಿದೆ ಅಷ್ಟೇ. ಈಗ ಊಟ ಮಾಡುವ ಸಮಯ. ಮಾಮ್ 25ನೇ ವರ್ಷ ಸರ್ವಿಸ್ ಮಾಡಿದ್ದೀನಿ ಮಪ್ಪನ್ ಜೊತೆ. ಸರ್ವಿಸ್ ಅಂದ್ರೆ ಸರ್ವಿಸ್ ಮಾಡಿರೋದು. ನಮ್ಮ ಅಮ್ಮ ನನಗೆ ಏನ್ ಖುಷಿ ಅಂದ್ರೆ, ಅಪರೂಪಕ್ಕೆ ನನಗಿಂತ ಬೆಳ್ಳು ಕಂತಾರೆ. ನಾನು ಇರೋದೇ ಹಾಗೆ, ನನ್ಕಿಂತ ಇವತ್ತು ಬೆಳ್ಳು ಕಂಟಿಲ್ಲ. పేరు మధు ఆంటీ అండ్ స్వామి అంకుల్ లో లక్కీ అంటే మధు ఆంటీ స్వామి అంకుల్ ని మ్యారేజ్ చేసుకోవడం లక్కీ. ಗೈಸ್, ಇವರು 13 ವರ್ಷನಾ, 15 ವರ್ಷ. ಇವ್ರದ್ದು 15 ಮದ್ವೆ ಆಗಿ 15 ವರ್ಷ ಆಗಿದೆ. ಇವರು ಮತ್ತೆ ಅವರು ಮದ್ವೆ ಆಗಿ 13 ವರ್ಷ. ಓ ಸೀನಿಯರ್. 25 ಇಯರ್ಸ್. ಇವಾಗ ಅವ್ರದ್ದು ಒಪಿನಿಯನ್ ಹೇಳ್ತಾರ ಅಂತ ಹೇಳಿ. ಓ ಇವರೇ ಹೇಳ್ತಾರಾ ಜಡ್ಜು? ಓಕೆ. One more colleagues. మంజు అండ్ లలిత వాళ్ళ పేర్లో మంజు లక్కీ. Because of marrying to Lalita. ಗೊತ್ತಾಯ್ತು, ಅವ್ರ ಲಕ್ಕಿ ಅಂತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಇವ್ರದ್ದು ಹೇಳ್ತಾರೆ. ನೀರಜ ಮತ್ತು ರವಿ ಇಬ್ಬರಲ್ಲಿ ಯಾರು ಲಕ್ಕಿ? ನೀರಜ ಮತ್ತು ರವಿ ಇಬ್ಬರಲ್ಲಿ ಲಕ್ಕಿ ನೀರಜ. ಇಲ್ಲಿ ಅಮ್ಮ ಲಕ್ಕಿ ಅಲ್ವಾ? ಇಲ್ಲಿ ಅಮ್ಮ ಲಕ್ಕಿ, ಅಲ್ಲಿ ಮಂಜು ಅಂಕಲ್ ಲಕ್ಕಿ, ಇಲ್ಲಿ ನೀರಜ್ ಆಂಟಿ ಲಕ್ಕಿ. ಗೈಸ್, ಈಗ ರವಿ ಅಂಕಲ್ ಯಾರ್ಯಾರು ಲಕ್ಕಿ ಅಂತ ಅವ್ರ ಒಪಿನಿಯನ್ ಹೇಳಿದ್ರು. ಇವಾಗ ನಾನಂತೆ ಫೈನಲ್ ಜಡ್ಜು ನಂದೆ. ಓಕೆನಾ? ಅಲ್ಲಿಂದ ಬರ್ತೀನಿ.
ಅಲ್ಲಿಂದ ಬರ್ತೀನಿ. ನನ್ನ ಪ್ರಕಾರ ಆಂಟಿ ಲಕ್ಕಿ, ನಿಜವಾಗ್ಲು ಆಂಟಿ ಲಕ್ಕಿ. ನನ್ನ ಪ್ರಕಾರ ಆಂಟಿ ಲಕ್ಕಿ. ಈ ಕಡೆ ಬಂದ್ರೆ ರವಿ ಅಂಕಲ್ ಲಕ್ಕಿ ಆನೆಸ್ಟ್ಲಿ. ಇನ್ನ ಈ ಕಡೆಗೆ ಬಂದ್ರೆ ನಮ್ಮಮ್ಮ ಲಕ್ಕಿ. ನಮ್ಮಮ್ಮ ಲಕ್ಕಿ. ಇಲ್ಲ ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದು ಕರೆಕ್ಟ್. ಅಮ್ಮ ಇವರು ಹೀರೋ ಬಂದು ಜಗ್ಗೇಶ್. ಹೀರೋ ಜಗ್ಗೇಶ್. ಹೀರೋಯಿನ್ ಹೇಳು. ಅಪ್ಪನ್ ಫೇವ್ರೇಟ್ ಹೀರೋಯಿನ್. ಹೀರೋಯಿನ್ ಯಾರು ಅಷ್ಟಾಗಿ ನನಗೆ ಹೇಳಲಿಲ್ಲ. ಅದು ಹುಡುಗಿನೇ ಮಾತಾಡಿಸ್ತಿರ್ಲಿಲ್ಲ, ಹಂಗಾಗಿ ಯಾವ ಹೀರೋಯಿನ್ ಅಂತ ಹೇಳಿ. ಹೀರೋಯಿನ್ ಮಧು. ಈಗ ಹೇಳ ಬಾಬಾ. ಹೀರೋ ಬಂದು ಎಷ್ಟು ವರ್ಧನ, ಹೀರೋ ಏನು ಗೊತ್ತಿಲ್ಲ ನಂಗೆ. ಮಧು ಅಂತ ಹೇಳು. ಗೈಸ್ ಟೈಮು 12 ಗಂಟೆ. ಹ್ಯಾಪಿ 25th ಆನಿವರ್ಸರಿ. ಹ್ಯಾಪಿ 25th ಆನಿವರ್ಸರಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಹೊಡಿ ಅಂಕಲ್. ನೀವ್ ಹೊಡ್ರಿ ಚಪ್ಪಲಿ. ಏನ್ ನಮ್ಗೆ ಯಾಕೆ ನೋಡಿದ್ರೆ ಅವ್ರು ನೋಡಿ. ಗೈಸು ಇವರೆಲ್ಲ ಸೇರಿ ಒಂದು ಕೇಕ್, ಅವರು ಯಾವ ತರ ಮಾಡಿದಾರೋ ಕೇಕ್ ಗೊತ್ತಿಲ್ಲ, ಬಟ್ ನಾರ್ಮಲ್ ಕೇಕ್. ಓಕೆ, ನಂದು ನಾಳೆ ಇರೋದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆನೂ ಕಂಟಿನ್ಯೂ ಆಗುತ್ತೆ. ನಾಳೆನೂ ಒಂದು ಸ್ವಲ್ಪ ಸರ್ಪ್ರೈಸಸ್ ತುಂಬಾ ಇದೆ. ಇಲ್ಲಾಂದ್ರೆ ಅದನ್ನ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ. ಈಗ ಸದ್ಯಕ್ಕೆ ಇವ್ರದ್ದೊಂದು ಕೇಕ್ ಇದೆ. ಇದನ್ನ ಕೇಕ್ ತಗೊಂಡು ಕೇಕ್ ಕಟ್ ಮಾಡ್ಸೋಣ. ದೆನ್ ನಾಳೆ ಒಂದು ಕೇಕ್ ಇರುತ್ತೆ, ಅದು ನಿಮಗೆ ತೋರಿಸ್ತೀನಿ ನಾಳೆ. ಗೈಸ್, ನನಗೆ ಆನಿವರ್ಸರಿಗಿಂತ ಇವರು ಏನ್ ಗಿಫ್ಟ್ ಕೊಡ್ತಾರೆ ಅನ್ನೋದೊಂದೇ ಕ್ಯೂರಿಯಾಸಿಟಿ ನನಗೆ. ಎಲ್ರು ಏನೇನ್ ಗಿಫ್ಟ್ ಕೊಡ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಗಿಫ್ಟ್ಗೆ. ನಮಗೆ ಗಿಫ್ಟ್ ಬರುತ್ತೆ. ನನ್ಗೆ ನಿದ್ದೆ ಬರ್ತೈತೆ. ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳ, ಮಲ್ಕೋತೀನಿ. ಆಯ್ತು, ಮೊನ್ನೆ ನಿದ್ದೆ 25 ವರ್ಷ ಸರ್ವಿಸ್. ನಾನು ಮಲ್ಕೋತೀನಪ್ಪ, ನಾನು ಜೋಶಲ್ಲಿ ಇಲ್ಲ. ಜಾಗಬಿಡಿ. ಸ್ವೀಟ್ 18 ಬರ್ತೈತೆ. ಸ್ವೀಟ್ 18 ಸಾಕು. ಪಪ್ಪ ಹೇಳ್ತಾನೆ ಸಾಕು ಬಿಡಮ್ಮ. ಈಗ ಸುಮ್ಮನೆ ಒಂದು ಡೈಲಾಗ್ ಬಿಡಮ್ಮ. ಆ ಸೌಂಡ್ ಕಮ್ಮಿ ಕೊಡಿ ಹಂಗೆ. ಒಲವ ಮೊದಲ ಜಳಕ, ಅದ ನೆನೆದರೆ ಪುಳಕ. ದಿನವಿಡಿ ಕಾದು ಕುಳಿತೆ, ಎದುರಿಗೆ ಬಂದಳಾಕೆ. ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಏನ್ ಹೇಳ್ತಾ ಕೇಳ. ಅಲ್ಲ ಮಮ್ಮ ಅಳ್ತೈತೆ. ಅಲ್ಲ ಮಮ್ಮ ಅಳ್ತಾ ಅಮ್ಮ. ಯಾಕೆ ಅಳ್ತಾ ಇದ್ಯಾ? ಗೈಸ್, ಇಲ್ಲಿ ಏನೇನ್ ನಡೀತಿರುತ್ತೆ ಎಲ್ಲ ನೋಡಿ ಖುಷಿ ಪಡ್ತಾ ಇರಿ ಅಷ್ಟೇ, ಹೇಳ್ಬಲ್ಲೆ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಮೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ. ರಾಧೆ 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 ರಾಧೆ. ಅಂಕಲ್ ಸೂಪರ್, ಅಂಕಲ್ ಸೂಪರ್. ಆಂಟಿ ಇಬ್ರು ಸೇರಿ ತಾನೇ ಗಿಫ್ಟ್ ಕೊಟ್ಟಿರೋದು. ಹಾ, ಈಗ ಇವ್ರಿಬ್ರು ಫ್ಯಾಮಿಲಿ ಸೇರಿ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನ ಈಗ ಅನ್ಬಾಕ್ಸ್ ಮಾಡ್ತಾ ಇದೀವಿ. ಮಾಡು ಮಾವು. ಏನ್ ಕೊಟ್ಟಿರ್ಬೋದು? ನೀನೇನ್ ಪಾಪ? ಗೊತ್ತಿಲ್ಲ.
ಲಕ್ಷ್ಮಿ ನಿಮ್ಮ ಹತ್ರದಲ್ಲೇ ಇದೆ ಗೈಸ್ ಇವಾಗ ಫ್ಯಾಷನ್ ಏನಂತಾರೆ ಫ್ಯಾಷನ್ ಶೋ ನಡೀತಿದೆ. ಅವ್ರಿಗೆ ಹೇಳ್ತೀನಿ ಈಗ, ಅವ್ರು ಹೇಳಿದೀನಿ ಈಗ, ಅಂಕಲ್ಗೆ ಹೇಳಿದ್ದೀನಿ ಫ್ಯಾಷನ್ ಶೋ. ಗೈಸ್ ಯಾರಿಗೂ ಅರ್ಥ ಆಗಿಲ್ಲ, ನಾನು ಮತ್ತೆ ಅಂಕಲ್ ಇವಾಗ ಇಟ್ಕೋತೀವಿ, ಟ್ರಯಲ್ ತೋರಿಸ್ತೀವಿ. ಟ್ರಯಲ್ ರೆಡಿ ಅಂಕಲ್ ಹಿಂಗ್ ಇರ್ತೀವಿ, ಹಿಂಗ್ ಬರ್ಬೇಕು ಈಗ, ಬಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಸ್ಮೆಲ್ ಬೇಡ, ಹಿಂಗ್ ನೋಡ್ಬೇಕು, ಹಿಂಗೆ ನೋಡ್ಬಿಟ್ಟು ಅದಾದ್ಮೇಲೆ ಅಂಕಲ್ ಹಿಂಗ್ ಹೋಗ್ತಾರೆ, ನಾನು ಹಿಂಗ್ ಬರ್ತೀನಿ, ಹಿಂಗ್ ಬಂದ್ಬಿಟ್ಟು ಹಿಂಗ್ ಬಂದು ಹಿಂಗ್ ಕೈ ಹಿಡ್ಕೊಂಡು ಹಿಂಗ್ ಮುಂದೆ ನೋಡಿ ಮೆಲ್ಲಗೆ ಬರ್ಬೇಕು. ಲಾಸ್ಟಿಗೆ ಬಂದ್ರೆ ಓಡ ಬರ್ತೀರಾ, ಬರ್ಲಿಕ್ಕೆ ಸ್ಲೋ ಮೋಷನ್ ಬರ್ಬೇಕು. ಸಾಕಾ ಸ್ಲೋ ಮೋಷನ್ ಇಲ್ಲಿಂದ ಕೆಲಸ ಇಲ್ಲ. ಅಂಕಲ್ ಎಲ್ಲಿದೆ ಸ್ಲೋ ಮೋಷನ್ ಮಾಡಿ. ಸ್ಲೋ ಮೋಷನ್ ಇಲ್ಲಿ ಚೆನ್ನಾಗಿರುತ್ತೆ, ಅದು ಉದ್ದ ಇಲ್ಲ. ಈ ತರ ಫ್ಯಾಷನ್ ಶೋ ಮಾಡೋದು ಈಗ ನೋಡಿ ಮಾಡ್ತಾರೆ ಈಗ. ಬನ್ನಿ 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 ಅಂಕಲ್, ಬನ್ನಿ ಬನ್ನಿ ಅಂಕಲ್, ಬನ್ನಿ ಬನ್ನಿ, ಹಾ ಬನ್ನಿ. ಅಲ್ಲಲ್ಲ ಸ್ಲೋ ಮೋಷನ್ ಅಂಕಲ್, ಇಲ್ಲಿ ಸ್ಲೋ ಮೋಷನ್, ಅಲ್ಲೇ ಬನ್ನಿ. ಪಾಪ ಅಂಕಲ್ಗೆ ಮ್ಯಾಟ್ರ್ ಅರ್ಥ ಆಗಿಲ್ಲ. ಹಲೋ ಅಂಕಲ್, ಅಂಕಲ್ ಇಲ್ಲಿಗೆ ಬಂದಾಗ ಸ್ಲೋ ಮೋಷನ್, ಅಂಕಲ್ ಇಲ್ಲಿ ಇಲ್ಲಿ ಸ್ಲೋ ಮೋಷನ್ ಇಲ್ಲ. ಹಾ ಬನ್ನಿ, ಇಲ್ಲಿಗೆ ಬನ್ನಿ, ಇಲ್ಲಿಗೆ ಮುಂದೆ ಸ್ಲೋ ಮೋಷನ್, ಸ್ಲೋ. ನೀ ಬಾಬಾ ಬೇಕಡೆ ಸ್ಟಾರ್ಟ್. ಓ ಬುಗುರಿ ಬಿಟ್ಲು. ನೆಕ್ಸ್ಟ್ ಫುಲ್ಲು ಸ್ಲೋ ಅಂಕಲ್ ಹಿಂಗ್ ಬನ್ನಿ. ಹಾ ನೆಕ್ಸ್ಟ್ ಹಾ ಬನ್ನಿ ಬನ್ನಿ ಆಂಟಿ, ಬಂತು. ಗುಡ್ ನೈಟ್ ಡಾರ್ಲಿಂಗ್, ಗುಡ್ ನೈಟ್ ಮಾಮ್, ಡ್ಯಾಡಿ ಗುಡ್ ನೈಟ್. ಸರ್ವಿಸ್ ಗುಡ್ ನೈಟ್, ನಾಳೆ ಸಿಗುವ, ನಾಳೆ.